ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಶಾಂತಿ ರಾತ್ರಿ ಮಲಗಿರ್ತಾಳೆ. ಹಾಗೆ ಅವಳಿಗೆ ಒಂದು ಕೆಟ್ಟ ಕನಸೊಂದು ಬೀಳುತ್ತೆ. ಆ ಕನಸು ಏನಂದರೆ, ರಂಗನಾಥ್ ಅವರು ಇನ್ನೊಂದು ಮದುವೆ ಆಗುವಂಥ ಕನಸು. ಶಾಂತಿ ಸತ್ತಿರ್ತಾಳೆ. ಅಂದರೆ ಅವಳ ಕನಸಿನಲ್ಲಿ ಶಾಂತಿಯ ಫೋಟೋದ ಮುಂದೆ ನಿಂತ್ಕೊಂಡು ರಂಗನಾಥ್ ಅವರು ಇನ್ನೊಬ್ಬಳ ಕುತ್ತಿಗೆಗೆ ತಾಳಿ ಕಟ್ತಾರೆ. ಅದನ್ನು ಈ ಶಾಂತಿ ಕನಸಿನಲ್ಲಿ ಕಂಡಿರ್ತಾಳೆ. ಆನಂತರ ಕನಸಿನಲ್ಲಿ ಬೆಚ್ಚಿ ಬೀಳ್ತಾಳೆ. ಕಟ್ಟಬೇಡಿ ಅಂತೇಳಿ. ಆನಂತರ ರಂಗನಾಥ್ ಅವರು ಕೂಡ ಎದ್ದು ಕೂತ್ಕೊಳ್ತಾರೆ. ಏನಾಯಿತು ಶಾಂತಿ, ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಏನಿಲ್ಲ, ನನಗೊಂದು ಕನಸು ಬಿತ್ತು. ಎಂಥ ಕನಸು ಅಂತ ಕೇಳ್ತಾರೆ. ಕೆಟ್ಟ ಕನಸ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾಳೆ ಶಾಂತಿ. ಏನನ್ನೂ ಹೇಳೋದಿಲ್ಲ ರಂಗನಾಥ್ ಅವರ ಹತ್ರ. ನೀವು ಕನಸಿಂದ ಎದ್ದು ಕೂಡ ಕಟ್ಟಬೇಡಿ ಅಂತ ಹೇಳಿರ್ತಾರೆ. ಏನು ಕಟ್ಟೋದು ಬೇಡ ಅಂತ ಕೂಡ ಕೇಳಿರ್ತಾರೆ. ಶಾಂತಿ ಕಂಡಂಥ ಕನಸಿನಲ್ಲಿ ರಂಗನಾಥ್ ಅವರು ಎರಡನೇ ಮದುವೆ ಆಗುವಂಥ ಕನಸು ಬೀಡಿರುತ್ತೆ. ಆ ಎರಡನೇ ಮದುವೆ ಆಗುವಂಥ ಹುಡುಗಿ ಯಾರು ಅಂತ ಕೂಡ ಶಾಂತಿಗೆ ಆ ಮುಖಚರ್ಯೆ ಸರಿಯಾಗಿ ನೆನಪಿರುತ್ತೆ. ಹಾಗೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದ ನಂತರ ರಂಗನಾಥ್ ಅವರ ಮನೆಗೆ ಸೊಪ್ಪು ಮಾರಿಕೊಂಡು ಒಂದು ಸೊಪ್ಪಿನ ಹೆಂಗಸು ಬರ್ತಾರೆ. ಎಲ್ಲರೂ ಕೂಡ ಮನೆಯಲ್ಲಿ ಕೂಡ ಇರ್ತಾರೆ. ಹಾಗೆ ಸೊಪ್ಪು ಮಾರಿಕೊಂಡು ಆ ಹೆಂಗಸು ಬರ್ತದೆ. ಹಾಗೆ ರಂಗನಾಥ್ ಅವರು ಆ ಹೆಂಗಸನ್ನು ಒಳಗಡೆ ಬನ್ನಿ ಅಮ್ಮ ಅಂತೇಳಿ ಕರೀತಾರೆ. ಒಳ್ಳೊಳ್ಳೆ ಸೊಪ್ಪಿದೆ ಅಂತ ಹೇಳ್ತದೆ ಆ ಹೆಂಗಸು. ಶಾಂತಿ ಕನಸಿನಲ್ಲಿ ಕಂಡಂಥ ಮುಖಚರ್ಯೆ, ಆ ಸೊಪ್ಪು ಮಾರುವ ಹೆಂಗಸಿನ ಮುಖಚರ್ಯೆ ಎರಡೂ ಕೂಡ ಒಂದೇ ಆಗಿರುತ್ತೆ. ಶಾಂತಿ ಒಮ್ಮೆಲೆ ಅವಳನ್ನು ನೋಡಿ ಬೆಚ್ಚಿ ಬೀಳ್ತಾಳೆ. ಫಸ್ಟಿಗೆ ಸೊಪ್ಪು ತಗೊಳ್ಳುವ ಅಂತ ಹೇಳ್ತಾಳೆ. ಆದರೆ ಆ ಮುಖಚರ್ಯೆ ಕಂಡ ಕೂಡಲೇ ಬೇಡ ಸೊಪ್ಪು ಬೇಡ, ಏನು ಬೇಡ ಅಂತ ಹೇಳಿ ಅವಳನ್ನು ಆಚೆ ಕಳಿಸ್ತಾಳೆ. ಆದರೆ ರಂಗನಾಥ್ ಅವರು ಬನ್ನಿ ಅಮ್ಮ ಬನ್ನಿ, ಒಳಗಡೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ರಂಗನಾಥ್ ಅವರು ಆ ಸೊಪ್ಪಿನ ಹೆಂಗಸನ್ನು ಒಳಗಡೆ ಕರ್ಕೊಂಡು ಬಂದಾಗ ಶಾಂತಿ ಸಿಡಿಮಿಡಿಗೊಳ್ತಾಳೆ. ಮತ್ತು ರಂಗನಾಥ್ ಅವರು ಕೇಳ್ತಾರೆ, ಏನಾಯಿತು ಶಾಂತಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ಹೇಳಿ. ಆದರೆ ಶಾಂತಿ ನಡೆದದನ್ನು ಯಾವುದನ್ನು ಕೂಡ ಹೇಳೋದಿಲ್ಲ. ಅದಕ್ಕೆ ಅನಂತರ ಸೂರ್ಯ ಕೂಡ ಬನ್ನಿ ಅಮ್ಮ ಅಂತ ಹೇಳಿ ಕರೀತಾನೆ ಆ ಸೊಪ್ಪಿನ ಹೆಂಗಸನ್ನು. ಅದಕ್ಕೆ ಶಾಂತಿ ಬೈತಾಳೆ, ಏನು ಅವಳನ್ನೇ ಯಾಕೆ ನೀನು ಅಮ್ಮ ಅಂತ ಕರೆಯೋದಂತ ಹೇಳಿ. ಹಾಗೆ ಮೀನಾ ಕೂಡ ಹೇಳ್ತಾಳೆ, ಅತ್ತೆ ಸೊಪ್ಪು ಒಳ್ಳೇದಲ್ವಾ ಅಂತ ಹೇಳಿ. ಆಗ ಅದಕ್ಕೆ ಶಾಂತಿ ಏನು ಮಾತಾಡೋದಿಲ್ಲ. ಬೇಡ, ಸೊಪ್ಪೆಲ್ಲ ಬೇಡ ಅಂತ ಹೇಳಿ ಅವಳನ್ನು ಆಚೆಗೆ ಹೋಗುವಂತ ಹೇಳ್ತಾಳೆ. ಅನಂತರ ರಂಗನಾಥ್ ಅವರನ್ನು ಬಂದು ರೂಮ್ನಲ್ಲಿ ಕೂರಿಸ್ತಾಳೆ. ಹಾಗೆ ಮೀನಾ, ಸೂರ್ಯ, ಶ್ರುತಿ, ರವಿ ಮನಸ್ಸಲ್ಲೇ ಲೆಕ್ಕ ಹಾಕ್ಕೊಳ್ತಾರೆ. ಶಾಂತಿಗೆ ಏನಾಯಿತು, ಇದ್ದಕ್ಕಿದ್ದಂಗೆ ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರ 4 ಜನರ ವರ್ತನೆ ಇರುತ್ತೆ. ಶಾಂತಿ ನಿನ್ನೆಯ ಎಪಿಸೋಡಲ್ಲಿ ಸೂರ್ಯನ ಯಮನ ಪಾತ್ರವನ್ನು ನೋಡಿ ತುಂಬ ಹೆದರಿಕೊಂಡು ಇದ್ದಾಗೆ ಕಾಣುತ್ತೆ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವಳು ಕೆಂಪು ಸೀರೆಯನ್ನೇ ಉಟ್ಟಿರ್ತಾಳೆ. ಮೊದಲು ಸ್ವಾಮೀಜಿ ಕೂಡ ಹೇಳ್ತಾ ಇದ್ರು ಕೆಂಪು ಸೀರೆಯನ್ನೇ ಉಡಬೇಕು ಅಂತ ಹೇಳಿ. ಹಾಗೆ ಕೆಂಪು ಸೀರೆಯನ್ನೇ ಉಟ್ಟಿರ್ತಾಳೆ. ಅದನ್ನು ರೋಹಿಣಿ ಕೂಡ ಗಮನಿಸ್ತಾಳೆ. ಆನಂತರ ಮನೋಜ ಕೂಡ ಗಮನಿಸ್ತಾನೆ. ಮನೋಜ ರೋಹಿಣಿ ಹತ್ರ ಹೇಳ್ತಾನೆ, ನೋಡು ಅಮ್ಮ ಇವತ್ತು ಕೆಂಪು ಸೀರೆ ಉಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೌದಾ ಅಂತ ಹೇಳಿ. ಹಾಗೆ ರೋಹಿಣಿ ಕೂಡ ನೋಡ್ತಾಳೆ. ಅದಕ್ಕೆ ರೋಹಿಣಿ ಮತ್ತೆ ಹೇಳ್ತಾಳೆ, ಓ ಸೂರ್ಯ ಮಾಡಿರುವಂಥ ಕೆಲಸದಿಂದ ಅತ್ತೆಗೆ ತುಂಬ ಹೆದರಿಕೆಯಾಗಿ ಈ ರೀತಿ ಮಾಡಿದ್ದಾರೆ. ನಿಮ್ಮ ತಮ್ಮ ಇದೇ ಒಂದು ಒಳ್ಳೆಯ ಕೆಲಸ ಮಾಡಿರುವುದು ಅಂತ ಹೇಳಿ ರೋಹಿಣಿ ಸೂರ್ಯನನ್ನು ಹೊಗಳ್ತಾಳೆ. ಅನಂತರ ಶಾಂತಿ ರೋಹಿಣಿಯ ಅಂದರೆ ಮನೋಜ್ ಮತ್ತು ರೋಹಿಣಿ ಇರುವ ರೂಮ್ಗೆ ಬರ್ತಾಳೆ. ಹಾಗೆ ಮನೋಜನನ್ನು ಕರೀತಾಳೆ. ಮನೋಜನನ್ನು ಕರೆದು ಹೇಳ್ತಾಳೆ, ಇನ್ನು ಮುಂದೆ ನೀನು ಆಸೆ ಪಟ್ಟ ಹಾಗೆ ನಿನ್ನ ಹೆಂಡತಿಯನ್ನು ಶೋರೂಮ್ಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾಳೆ. ಒಂದು ಹಂತದಲ್ಲಿ ಹೇಳಬೇಕಾದ್ರೆ ರೋಹಿಣಿಯ ಪ್ಲ್ಯಾನ್ ಸಕ್ಸಸ್ ಆಗಿರುತ್ತೆ. ರೋಹಿಣಿ ಏನು ಸ್ವಾಮೀಜಿ ಹತ್ರ ಹೋಗಿ ಈ ರೀತಿಯಾಗಿ ಸುಳ್ಳು ಹೇಳಿ ಅಂತ ಹೇಳಿ ಕೊಟ್ಟಿದ್ದಾಳೆ ನೋಡಿ. ಆ ಪ್ಲ್ಯಾನ್ ಶಾಂತಿಯ ವಿಷಯದಲ್ಲಿ ವರ್ಕೌಟ್ ಆಗಿದೆ ಅಂತಲೇ ಲೆಕ್ಕ. ಮತ್ತು ಸೂರ್ಯನ ಆ ಪಾತ್ರದಿಂದಲೂ ಆ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತ ಲೆಕ್ಕ. ಕನಕ ಕೆಲಸಕ್ಕೆಂದು ಆಫೀಸ್ಗೆ ಹೊರಟಿರ್ತಾಳೆ. ಅವಳು ವರ್ಕ್ ಮಾಡುವಂತಹ ಹಾಸ್ಪಿಟಲ್ಗೆ ಅರುಣ್ ಕೂಡ ಬಂದಿರ್ತಾನೆ. ಅಲ್ಲಿಗೆ ಮೀನಾ ಕೂಡ ಬಂದಿರ್ತಾಳೆ. ಅರುಣ್ ಮೀನನನ್ನು ನೋಡಿ ಹೇಳ್ತಾನೆ, ಮೀನಾರವರೇ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆನಂತರ ಕನಕ ಕೂಡ ಹೇಳ್ತಾಳೆ, ನನಗೆ ತುಂಬ ಭಯ ಆಗ್ತಿದೆ ಅಕ್ಕ ಅಂತೇಳಿ. ಆಗ ಮೀನಾ ಹೇಳ್ತಾಳೆ, ನೀರಲ್ಲಿ ಧುಮುಕ್ಬೇಕಂತ ಇಷ್ಟಪಟ್ಟದ್ದು ನೀನು, ಈಗ ಈಜಾಡಲಿಕ್ಕೆ ಏನು ಭಯ ಅಂತ ಹೇಳಿ ಕೇಳ್ತಾಳೆ. ಮತ್ತೆ ಕನಕ ಮೀನನನ್ನು ಕರೀತಾಳೆ. ಆಗ ಮೀನಾ ಹೇಳ್ತಾಳೆ, ಕೆಲವೊಂದು ವಿಷಯದಲ್ಲಿ ನಮ್ಮ ಮನಸ್ಸಿಗೆ ಇಷ್ಟ ಇಲ್ಲದಿದ್ದರೂ ಬೇರೆಯವರ ಒತ್ತಾಯಕ್ಕೆ ಮಣಿಬೇಕಾಗ್ತದೆ ಅಂತ ಹೇಳ್ತಾಳೆ. ಮತ್ತೆ ಮೀನಾ ಕನಕನಿಗೆ ಹೇಳ್ತಾಳೆ, ಅಪ್ಪ ಏನಾದರೂ ಇದ್ದಿದ್ರೆ ನಿನ್ನ ಮದುವೆಯನ್ನು ಮಾಡಿಸ್ತಿದ್ರು. ನೀನು ಹೇಳಿದಂತಹ ಮಾತು ನನ್ನ ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡಿತು. ಅದಕ್ಕೋಸ್ಕರ ನಾನು ಈ ಮದುವೆಯನ್ನು ಮಾಡಿಸ್ತೇನೆ ಅಂತ ಹೇಳಿ ಮೀನಾ ಒಪ್ಪಿಕೊಳ್ತಾಳೆ. ತಂದೆಯ ಸ್ಥಾನದಲ್ಲಿ ನಿಂತು ಮೀನಾ ಈ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸ್ತಾಳೆ. ಹಾಗೆ ಕನಕ ಕೆಲಸ ಮಾಡುವ ಆಫೀಸ್ಗೆ ಮಂಜ ಕೂಡ ಬರ್ತಾನೆ. ಮಂಜ ಬರುವುದನ್ನು ನೋಡಿ ಮೀನಾ ಹೇಳ್ತಾಳೆ, ಅರುಣ್ಗೆ ಒಳಗೋಗಿ ಕೇಳು ಅಂತೇಳಿ. ಹಾಗೆ ಅರುಣ್ ಒಳಗಡೆ ಹೋಗಿ ನಿಂತ್ಕೊಳ್ತಾನೆ. ಮತ್ತು ಮಂಜ ಬಂದ ನಂತರ ಮೀನನಿಗೆ ಮತ್ತು ಕನಕನಿಗೆ ಸ್ವೀಟ್ ತಿನ್ನಿಸ್ತಾನೆ. ಆಗ ಮೀನ ಕೇಳ್ತಾಳೆ, ಯಾಕೋ ಅಂತೇಳಿ. ಅಕ್ಕ ನಾನೊಂದು ವಿಷಯ ಹೇಳ್ತೇನೆ, ಮೊದಲು ಸ್ವೀಟ್ ತಿನ್ನಿ ಅಂತ ಹೇಳ್ತಾನೆ.
ಮಂಜ ಇಡೀ ಕಾಲೇಜ್ಗೆ ಫಸ್ಟ್ ಬಂದಿರ್ತಾನೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರ್ತಾನೆ. ಇದನ್ನು ಕೇಳಿ ಕನಕ ಮತ್ತು ಮೀನನಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಕನಕ ಕೇಳ್ತಾಳೆ, ಅಮ್ಮನಿಗೆ ಹೇಳಿದ್ದೆ ಅಂತ ಹೇಳಿ ಮಂಜ ಹೇಳ್ತಾನೆ. ಮತ್ತೆ ಕನಕ ಹೇಳ್ತಾಳೆ, ಮೊದಲು ನೀನು ಭಾವನಿಗೆ ಹೇಳಬೇಕಿತ್ತು, ಭಾವನೇ ನೀನು ಎಕ್ಸಾಮ್ಗೆ ಬರೆಯುವಾಗೆ ಮಾಡಿದ್ದು ಅಂತ ಹೇಳಿ. ಅದಕ್ಕೆ ಮಂಜ ಹೇಳ್ತಾನೆ, ಹೌದು ನಾನು ಭಾವನಿಗೆ ಫೋನಲ್ಲಿ ಹೇಳಲಿಕ್ಕೆ ಸರಿಯಾಗಲಿಲ್ಲ. ಮತ್ತು ಮೀನನ ಹತ್ರ ಕೇಳ್ತಾನೆ, ಅಕ್ಕ ಭಾವ ಎಲ್ಲಿ ಸಿಗ್ತಾರೆ ಅಂತೇಳಿ. ಮೀನ ಹೇಳ್ತಾಳೆ, ಅವರು ಊಟದ ಟೈಮ್ಗೆ ಕರೆಕ್ಟಾಗಿ ಕಾರ್ ಶೆಡ್ಗೆ ಬಂದೇ ಬರ್ತಾರೆ ಅಂತೇಳಿ. ಸರಿ ಆಯಿತು, ನಾನು ಅಲ್ಲಿಗೆ ಹೋಗಿ ಅವರಿಗೆ ಈ ವಿಚಾರವನ್ನು ತಿಳಿಸ್ತೇನೆ ಅಂತ ಹೇಳಿ ಮಂಜ ಹೇಳ್ತಾನೆ. ಆಗ ಬಚ್ಚಿಟ್ಟುಕೊಂಡಿದ್ದ ಅರುಣ್ ಬರ್ತಾನೆ. ಏನಂತೆ ಅಂತ ಕೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ನಮ್ಮ ಮಂಜ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾನೆ ಅಂತ ಹೇಳಿ. ಅದಕ್ಕೆ ಕನಕ ಹೇಳ್ತಾಳೆ, ನೋಡ್ದೆ ಅಕ್ಕ, ನಾನು ಇವರನ್ನು ಮದುವೆ ಆಗ್ತೇನೆ ಅಂತ ಅಂದ್ಕೂಡಲೇ ಒಳ್ಳೆ ಸುದ್ದಿ ಬಂತು ಅಂತ ಹೇಳ್ತಾಳೆ. ಆಗ ಮೀನಾ ನಗಾಡ್ತಾ ಹೇಳ್ತಾಳೆ, ನೀನು ನನಗೆ ಚೆನ್ನಾಗಿರೋದೇ ಮುಖ್ಯ. ಸರಿ, ನನಗೆ ಲೇಟ್ ಆಯಿತು, ನಾನಿನ್ನು ಹೋಗಿ ಬರ್ತೇನೆ ಅಂತ ಹೇಳಿ ಮೀನಾ ಹೇಳುವಾಗ ಅರುಣ್ ಹೇಳ್ತಾನೆ, ಮೀನಾರವರೇ ಮದುವೆಗೆ ಬರೋದನ್ನು ಮರಿಬೇಡಿ ಅಂತ ಹೇಳಿ. ಆಗ ಕನಕ ಕೂಡ ಹೇಳ್ತಾಳೆ, ಹೌದಕ್ಕ ಪ್ಲೀಸ್ ಅಕ್ಕ ಅಂತ ಹೇಳಿ. ಆಗ ಮೀನಾ ಕನಕನ ಬಗ್ಗೆನೇ ಯೋಚಿಸ್ತಾ ಅವಳಿಗೆ ಮನಸ್ಸಲ್ಲಿ ಹೇಳ್ತಾಳೆ, ನಿನ್ನನ್ನು ಸಾಕಿದವರು ಹೆತ್ತವರು ಯಾರು ಬೇಡ ಹೋಗ್ಬಿಟ್ರು ನಿನಗೆ ಇವಾಗ. ಸರಿ ಅಮ್ಮ, ನಾನಿನ್ನು ಬರ್ತೇನೆ ಅಂತ ಹೇಳಿ ಮೀನಾ ಕನಕನ ಹತ್ರ ಹೇಳಿ ಹೋಗ್ತಾಳೆ. ಹಾಗೆ ಸೂರ್ಯನ ಕಾರ್ ಶೆಡ್ಗೆ ಸಂತು ಬರ್ತಾನೆ. ಆಗ ಸಂತುವನ್ನು ಸೂರ್ಯ ನೋಡಿ ಕೇಳ್ತಾನೆ, ಏನು ಇನ್ನು ಎಲ್ಲಿಯಾದರೂ ಮನೆ ತಗೊಳ್ಳೋ ಪ್ಲ್ಯಾನ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಸಂತು ಹೇಳ್ತಾನೆ, ಇಲ್ಲ ಬಾಸ್, ಮನೆ ಆಸೆನ ನಾನು ಕೈ ಬಿಟ್ಬಿಟ್ಟೆ. ಅದಕ್ಕೆ ಮತ್ತೆ ಸೂರ್ಯ ಕೇಳ್ತಾನೆ, ಅದೇ ಯಾಕೋ ಅಷ್ಟು ಬೇಜಾರಲ್ಲಿ ಹೇಳ್ತಾ ಇದೆಯಾ? ಮತ್ತು ಸೂರ್ಯ ಹೇಳ್ತಾನೆ, ಓ ಮೊನ್ನೆ ನಡೆದ ವಿಷಯಕ್ಕ ಅದು ಒಳ್ಳೇದಾಯಿತು ಕಣೋ, ಮನೆಯಿಂದಲ್ಲ ಆದರೆ ದುಡ್ಡು ನಿಂಗೆ ಉಳಿತಲ್ಲ ಅಂತೇಳಿ. ಹೌದು ಬಾಸ್ ಅಂತೇಳಿ ಸಂತು ಹೇಳ್ತಾನೆ. ಮತ್ತೆ ಸಂತು ಹೇಳ್ತಾನೆ, ನಾನು ಮತ್ತು ಪೂಜಾ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತ ಇದ್ದೇವೆ ಅಣ್ಣ ಅಂತ ಹೇಳಿ ಸೂರ್ಯನ ಹತ್ರ ಹೇಳ್ತಾನೆ. ಆಗ ಚೇತ ಕಾಲ ಹೇಳ್ತಾನೆ, ಏನು ಛತ್ರದವರು ಮೋಸ ಮಾಡ್ತಾರೆ ಅನ್ನೋ ಭಯನೋ? ಅದಕ್ಕೆ ಸಂತು ಹೇಳ್ತಾನೆ, ಅದು ಆಗಲ್ಲ ಅಣ್ಣ, ಮೊದಲೇ ನಾನು ಅನಾಥ, ನನಗೆ ಯಾರೂ ಇಲ್ಲ, ಹಾಗಾಗಿ ಒಂದು ಸಿಂಪಲಾಗಿ ಮದುವೆ ಮಾಡಿಕೊಳ್ಳುವ ಅಂತ ಇದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಕೂಡ ಹೇಳ್ತಾನೆ, ಓ ತುಂಬ ಸಂತೋಷ ಕಾಣುವ ಅಂತ ಹೇಳ್ತಾನೆ. ಹಾಗೆ ಸೂರ್ಯ ಹೇಳ್ತಾನೆ, ವೃದ್ಧಾಶ್ರಮಕ್ಕೆಲ್ಲ ಹೋಗಿ ಅವರಿಗೆ ಹಣ್ಣು ಹಂಪಲು ಹೋಳಿಗೆ ಊಟ ಎಲ್ಲ ಹಾಕಿಸು ಅಂತ ಹೇಳ್ತಾನೆ. ಅದಕ್ಕೆ ಸಂತು ಕೂಡ ಹೇಳ್ತಾನೆ, ಖಂಡಿತ ಅಣ್ಣ, ಅವರಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳ್ತಾನೆ. ಹಾಗೆ ಸಂತು ರಿಜಿಸ್ಟರ್ ಮ್ಯಾರೇಜಿಗೆ ಸೂರ್ಯನನ್ನು ಕೂಡ ಕರೀತಾನೆ. ಸೂರ್ಯ ಕೂಡ ಸರಿ ಅಂತಾನೆ. ಇತ್ತ ಕಡೆ ಮೀನಾ ಅರುಣ್ನ ಕನಕ ಮತ್ತು ಅರುಣ್ಗೆ ಕೂಡ ರಿಜಿಸ್ಟರ್ ಮಾಡೋಕ್ಕೆ ಅದೇ ದಿನ ಹೋಗುವಂಥ ಪ್ಲ್ಯಾನನ್ನು ಮಾಡಿರ್ತಾಳೆ. ಕಾರ್ ಶೆಡ್ಗೆ ಮಂಜ ಕೂಡ ಬರ್ತಾನೆ. ಮಂಜ ಸೂರ್ಯನಿಗೆ ಸ್ವೀಟ್ ಕೊಡ್ತಾನೆ. ಆಗ ಸೂರ್ಯ ಕೇಳ್ತಾನೆ, ಯಾಕೋ ಸ್ವೀಟ್ಸ್ ಅಂತ ಹೇಳಿ. ಆಗ ಮಂಜ, ನಾನು ಕ್ಲಾಸ್ಗೆ ಫಸ್ಟ್ ಬಂದಿದ್ದೀನಿ ಬಾವ, ನಿಮ್ಮಿಂದಾಗಿ ನಾನು ಪರೀಕ್ಷೆ ಬರೆಯುವಾಗ ಆಗಾಯಿತು ಅಂತ ಹೇಳ್ತಾನೆ. ಹಾಗೆ ಮಂಜ ಹೇಳಿದ ವಿಷಯಕ್ಕೆ ಸೂರ್ಯ ತುಂಬ ಖುಷಿ ಪಡ್ತಾನೆ. ಸೂರ್ಯ ಹೇಳ್ತಾನೆ, ಅತ್ತೆ ತುಂಬ ಕಷ್ಟಪಟ್ಟು ನಿಮ್ಮನ್ನು ಸಾಕಿದ್ದಾರೆ, ಅವರಿಗೆ ಒಂದು ಒಳ್ಳೆಯ ಹೆಸರು ತಂದುಬಿಟ್ಟೆ ಮಂಜ ಅಂತ ಹೇಳ್ತಾನೆ. ಹಾಗೆ ಮಂಜ ಸೂರ್ಯನನ್ನು ತುಂಬ ಹೊಗಳ್ತಾನೆ. ನಿಮ್ಮಿಂದಾಗಿ ನಾನು ಎಕ್ಸಾಮ್ ಬರೆದೆ, ನೀವೇ ಇಲ್ಲದಿದ್ದರೆ ನಾನು ಇಷ್ಟು ಎಕ್ಸಾಮ್ ಬರೀಲಿಕ್ಕೇ ಸಾಧ್ಯ ಆಗ್ತಾ ಇರಲಿಲ್ಲ, ಹಾಗೆ ಫಸ್ಟ್ ಕೂಡ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ಸ್ ಬಾಬಾ, ನಿಮ್ಮ ಉಪಕಾರವನ್ನು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟ ಆಗಿದೆ. ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.